Namaskara, welcome to Kodagu Talks. Even a special guest. He's an educator, owns an institution. But our achievements ಏನು ಅವ್ರು ಯಾರು ಅಂತ ನೋಡೋಣ. So, ladies, gentlemen, viewers, please welcome Mr. Vishwanath Sheshachala. So basically, education industry ಅಂತ ಹೇಳೋದಕ್ಕಿಂತ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಲಿಕ್ಕೆ ದುಡ್ಡು ಬೇಕಷ್ಟೇ. ಜನ ಏನಂತ ಅಂದ್ಕೊಂಡೆ ದುಡ್ಡು ಮಾಡಲಿಕ್ಕೆ ಎಜುಕೇಷನ್ ಇಂಡಸ್ಟ್ರಿ ಬೇಕು ಅನ್ನೋದು ಒಂದು ರಾಂಗ್ ಕಾನ್ಸೆಪ್ಟ್ ಅಂತ ನಾನು ಅಂದ್ಕೊಳ್ತೀನಿ. PUC ನಂತರದ ಸ್ಪರ್ಧಾತ್ಮಕ ಪರೀಕ್ಷೆಗಳು ಏನಿರುತ್ತೋ ಅದು ಜೀವನದಲ್ಲಿ ಅತಿ ಮುಖ್ಯವಾದವು. ನಾವು ಕಳೆದ ವರ್ಷ ಕನಿಷ್ಠ ಪಕ್ಷ 5 ಮಕ್ಕಳಿಗೆ ಫ್ರೀ ಸೀಟನ್ನು ಕೊಟ್ಟಿದ್ದೀವಿ. ನೀಟ್, JEE, CET ಇವೆಲ್ಲ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಇದ್ದ ಹಾಗೆ ವಿದ್ಯಾರ್ಥಿಗಳಿಗೆ. 2 ಸ್ಟೇಜ್ಗಳು ಲೈಫಲ್ಲಿ, ಸ್ಟೂಡೆಂಟ್ ಲೈಫಲ್ಲಿ SSLC ಮೊದಲನೇದು, ಎರಡನೇದು PUC. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಭಾರ ಆಗಲ್ಲ ಅಂತ ನಾನು ಅಂದ್ಕೊಳ್ತೀನಿ. Mr. Vishwanath Sheshachala. Welcome to the show, Mr. Vishwanath. Thank you so much for being a part of the show. Mr. Vishwanath, first question. ಎಜುಕೇಟರ್ ಒಂದು ಇನ್ಸ್ಟಿಟ್ಯೂಷನ್ ಓನ್ ಮಾಡಬೇಕಂದ್ರೆ ತುಂಬ ಇನ್ಸ್ಪಿರೇಷನ್ಸ್ ಬೇಕಾಗಿರುತ್ತೆ ಲೈಫಲ್ಲಿ, ಆಯಿತಾ? ಸೊ ಬಟ್ ನಿಮ್ಮ ಚೈಲ್ಡ್ಹುಡ್ ಏನು ಮಾಡ್ತಾಯಿದ್ರಿ? ಡಿಡ್ ಯು ಥಿಂಕ್ ದಟ್ ಯು ವಿಲ್ ಬಿ ಅನ್ ಎಜುಕೇಟರ್ ಆ್ಯಂಡ್ ಯುವರ್ ಬ್ಯಾಕ್ಗ್ರೌಂಡ್ ಬಗ್ಗೆ ನಮ್ಗೆ ಸ್ವಲ್ಪ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕೊಡಗು ಚಾನಲ್ ಫಾರ್ ಇನ್ವೈಟಿಂಗ್ ಮೀ ಹಿಯರ್, identifying a very small achievement what I have done. This is a journey of life ಅಷ್ಟೇ. ಎಜುಕೇಷನ್ ಅನ್ನೋದು, ಎಜುಕೇಟರ್ ಅನ್ನೋದು ಎಲ್ಲರೂ ಎಲ್ಲ ಟೈಮಲ್ಲಿ ಮಾಡೋಕ್ಕೆ ಸಾಧ್ಯ ಇರೋಂಥ ವಿಚಾರ. ನಾವು ಅದನ್ನು ಸ್ವಲ್ಪ ಫಾರ್ಮಲ್ ಆಗಿ ಮಾಡ್ತಾ ಇದ್ದೀವಿ ಅಷ್ಟೇ. ಈವನ್ ಯು ಆರ್ ಎನ್ ಎಜುಕೇಟರ್, ದೇರ್ ಆರ್ ಎನ್ ನಂಬರ್ ಆಫ್ ಎಜುಕೇಟರ್ಸ್ ಇನ್ ದಿಸ್ ಸೊಸೈಟಿ. ಬಟ್ ಫಾರ್ಮಲ್ ಎಜುಕೇಷನ್ ಅಂತ ಬಂದಾಗ ಅದಕ್ಕೆ ಅಂಡರ್ ಸರ್ಟನ್ ಸರ್ಕಮ್ಸ್ಟೆನ್ಸಸ್, ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಾವು ಒಂದು ನಮ್ಮ ಪ್ರೆಸೆಂಟ್ ಎಜುಕೇಷನ್ ಸೆಕ್ಟರ್ ಇರೋದು ಬಂದು PU ಎಜುಕೇಷನ್, ಪ್ರಿ ಯೂನಿವರ್ಸಿಟಿ ಎಜುಕೇಷನ್. ಆ ಒಂದು ಸೆಕ್ಟರಲ್ಲಿ ಪ್ರಿ ಯೂನಿವರ್ಸಿಟಿನೇ ನಾವು ಯಾಕೆ ಚೂಸ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ಬೇಸಿಕಲಿ ದಿಸ್ ಈಸ್ ಅ ಲೈಫ್ ಚೇಂಜಿಂಗ್ ಪ್ರೋಸೆಸ್ ಅಂತ ಹೇಳಿಸ್ಕೊಳ್ಳೋ ಅಂಥ ಒಂದು ಸೆಕ್ಟರ್ ಇದು. ಸೊ ಹಾಗಾಗಿ ಆ ಒಂದು ಲೈಫ್ ಚೇಂಜಿಂಗ್ ಪ್ರೋಸೆಸ್ ಇರೋವಂಥ ಸೆಕ್ಟ್ರಲ್ಲಿ ನಾವೇನಾದರೂ ನಮ್ಮ ಕಡೆಯಿಂದ ಯಾವುದೋ ಒಂದು ಕಾಂಟ್ರಿಬ್ಯೂಷನ್ ಕೊಡಬೇಕು ಈ ಕಾಂಪಿಟೇಷನ್ ಇರೋಂಥ ಪ್ರಪಂಚಕ್ಕೆ ಅಂಥೇಳಿ ನಾವು ಈ ಒಂದು ಸೆಕ್ಟರ್ನ. ಈ ಕಾಂಟ್ರಿಬ್ಯೂಷನ್ ಬರೋಕ್ಕೆ ಮುಂಚೆ ನಿಮಗೆ ಯಾರು ಕಾಂಟ್ರಿಬ್ಯೂಟ್ ಮಾಡಿದ್ದು? ಹೌ ಡಿಡ್ ಯು ಸ್ಟಾರ್ಟ್? ಯುವರ್ ಎಜುಕೇಷನ್ ಬಗ್ಗೆ ಹೇಳಿ, ನಿಮ್ಮ ಲೈಫ್ ಬಗ್ಗೆ ಹೇಳಿ ಮೈಸೂರಲ್ಲಿ. ಬೇಸಿಕ್ಲಿ ಐ ಆಮ್ ಅ ಪೋಸ್ಟ್ ಗ್ರಾಜ್ಯುಯೇಟ್ ಇನ್ ಫುಡ್ ಸೈನ್ಸ್ ಆ್ಯಂಡ್ ನ್ಯೂಟ್ರಿಷನ್. I was working for CFTRI. Later on, I went to University of Freiburg as a project associate again. We were working from Mysore. Now, basically, I was a researcher before coming into educational sector. Research background alli we were into diabetes research, health research ಬಗ್ಗೆ ಮಾಡ್ತಾ ಇದ್ವಿ. ಅದಲ್ಲದೆ ಆ ಟೈಮಲ್ಲಿ ಬಹಳ US ಆಗ್ಬೋದು, UK ಆಗ್ಬೋದು, ಬಹಳ ಕಂಟ್ರೀಸಲ್ಲಿ ಐ ಹ್ಯಾವ್ ರೆಪ್ರೆಸೆಂಟೆಡ್ ಇಂಡಿಯಾ in research group. So ಅವೆಲ್ಲ ಆದಮೇಲೆ when I came back, I really wanted to do something, a lot of, at that age I felt I had gathered quite not because of my efforts basically, but because of the field in which I was engaged. So ಹಾಗಾಗಿ ನನಗೆ ಸಾಕಷ್ಟು ಒಂದಷ್ಟು ನಾಲೆಡ್ಜ್ ಬಂದಿರಬಹುದು ಅಂತ ಅನ್ನಿಸ್ತು. ಸೊ ಅದನ್ನು ನಾನು ಸಮಾಜಕ್ಕೆ ಕೊಡಲೇಬೇಕು ಅಂತ ಡಿಸೈಡ್ ಮಾಡಿ ವಿ ಸ್ಟಾರ್ಟೆಡ್ ದಿ ಇನ್ಸ್ಟಿಟ್ಯೂಟ್. ನಿಮ್ಮ ತಂದೆ ಮೈ ಫಾದರ್ ಇಸ್ ಅ ಟೀಚರ್, ಈಸ್ ರಿಟೈರ್ಡ್ ಟೀಚರ್. ಮದರ್ ಇಸ್ ಅ ಹೌಸ್ ವೈಫ್, ಫ್ರಮ್ ಎ ವೆರಿ ನಾರ್ಮಲ್ ಮಿಡ್ಲ್ ಕ್ಲಾಸ್ ಬ್ಯಾಕ್ಗ್ರೌಂಡ್. ನಿಮಗೆ ಗೊತ್ತಿರ್ತಿದೆ, ಸ್ವಲ್ಪ ಹಳ್ಳಿಗಳಲ್ಲಿ ಹೇಳ್ತಾರೆ ಬಡ ಮಾಸ್ಟ್ರು ಅಂತೇಳಿ. ಲಿಟ್ರಲಿ ವಿ ಹ್ಯಾವ್ ಸೀನ್ ದಟ್ ಕೈಂಡ್ ಆಫ್ ಅ ಲೈಫ್. ಸೊ ಐ ಆಲ್ವೇಸ್ ವಾಂಟೆಡ್ ಟು see myself in his shoes. ನಾನು ಅವ್ರು ಏನು ಮಾಡಿದ್ದಾರೆ ಅದನ್ನು ಸ್ವಲ್ಪ ಎಲಾಬ್ರೇಟಿವ್ ಆಗಿ ಮಾಡಬೇಕು ಅಂತ ಆಸೆ ಇತ್ತು. ಅವಕಾಶ ಈವಾಗ ಬಂದಿರೋದ್ರಿಂದ we have started. Excellent. Okay, as an educator, you've been an educator for how many years ಇವಾಗ? Formally for 3 years. 3 years. Let me be one frank question ಕೇಳ್ತೀನಿ. Usually people get into education industry, to be very honest, to make money, because education, healthcare, food industry, these are 3 surviving industries no matter what happens. ಎಷ್ಟೇ ರಿಸೆಷನ್ ಬರಲಿ, ಎಷ್ಟೇ ಪ್ರಾಬ್ಲಮ್ಸ್ ಬರಲಿ, ಇಕನಾಮಿಕ್ ಪ್ರಾಬ್ಲಮ್ಸ್ ಬಂದ್ರೂ ಎಜುಕೇಷನ್, ಫುಡ್ ಮತ್ತು ಮೆಡಿಕಲ್, ಇದು 3 ಇದೆ. ಸೊ ವಾಟ್ ವರ್ ಯೋರ್ ಐಡಿಯಾಸ್? ಇಸ್ ಇಟ್ ಟು ಮೇಕ್ ಮನಿ ಆರ್ ಏನು ಐಡಿಯಾ? ಸೊ ಬೇಸಿಕಲಿ ಎಜುಕೇಷನ್ ಇಂಡಸ್ಟ್ರಿ
ಅಂತ ಹೇಳೋದಕ್ಕಿಂತ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಲಿಕ್ಕೆ ದುಡ್ಡು ಬೇಕಷ್ಟೇ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಲಿಕ್ಕೆ ದುಡ್ಡು ಬೇಕು. ಜನ ಏನಂತ ಅಂದ್ಕೊಂಡೆ ದುಡ್ಡು ಮಾಡಲಿಕ್ಕೆ ಎಜುಕೇಷನ್ ಇಂಡಸ್ಟ್ರಿ ಬೇಕು ಅನ್ನೋದು ಒಂದು ರಾಂಗ್ ಕಾನ್ಸೆಪ್ಟ್ ಅಂತ ನಾನು ಅಂದ್ಕೊಳ್ತೀನಿ. ಬಿಕಾಸ್ ಎಜುಕೇಷನ್ ಅಂತ ಹೇಳಿದ ತಕ್ಷಣ ದೇರ್ ಆರ್ ಸೋ ಮೆನಿ ಫೇಸಸ್ ಆಫ್ ಇಟ್. ಬರೀ ಒಂದು ಫೇಸಲ್ಲಿ ಎಜುಕೇಷನ್ ನಡೆಯೋದಿಲ್ಲ. ಇವಾಗ ನಮ್ಮ ಯಾವುದೇ ನಾವು ಒಂದು ಕೋಚಿಂಗ್ ಮಾಡಬೇಕು ಅಂದರೆ, ಒಂದು ವಿಶೇಷವಾದಂಥ ಫೆಸಿಲಿಟೀಸ್ ಕೊಡಬೇಕು ಅಂತಂದರೆ, ಅಫ್ಕೋರ್ಸ್ ದೇರ್ ಈಸ್ ಸಮ್ ಕೈಂಡ್ ಆಫ್ ಎಕನಾಮಿಕ್ ಥಿಂಗ್ಸ್ ವಿಚ್ ಆರ್ ಇನ್ವಾಲ್ವ್ಡ್, ಸಮ್ ಕೈಂಡ್ ಆಫ್ ಫಿನಾನ್ಸ್ ಇನ್ವಾಲ್ವ್ಡ್. ಅಬ್ಸಲ್ಯೂಟ್ಲಿ. ಆದರೆ ನಾವು ಹಣವನ್ನೇ ಫಾರ್ ಎಕ್ಸಾಂಪಲ್ ನಾನು ಇಂದು ಸುತ್ತಿ ಬೆಳೆಸಿ ನಿಮ್ಗೆ ಹೇಳೋದಕ್ಕಿಂತ ನಮ್ಮಲ್ಲಿ ಕಳೆದ 2-3 ವರ್ಷಗಳಿಂದ ನಾವೇನು ಮಾಡ್ಕೋತಾ ಬಂದಿದ್ದೀವಿ ಅಂತ ಹೇಳಿದ್ರೆ, ವರ್ಷದ ಕೊನೆಯವರೆಗೂ ಮಕ್ಕಳಿಗೆ ಫೀಸ್ ಕೊಡೋಕ್ಕೆ ಅವಕಾಶ ಕೊಟ್ಟಿದ್ದೀವಿ. ವರ್ಷದ ಕೊನೆಯವರೆಗೂ ಐ ಮೀನ್ ಅ ಪರ್ಸನ್ ಹೂ ಈಸ್ ಆಫ್ಟರ್ ಫಿನಾನ್ಸ್ ವಿಲ್ ಹ್ಯಾವ್ ಎ ಕ್ಯಾಲ್ಕುಲೇಷನ್ ಡೇ ಟು ಡೇ. ಇಷ್ಟು ದಿವಸ ಆದಮೇಲೆ ನೀವು ಲೇಟ್ ಫೀಸ್ ಕೊಡಬೇಕು, ಅವೆಲ್ಲ ಇರುತ್ತೆ. ಬಟ್ ಬೇಸಿಕ್ಲಿ ನಾವು ಆ ಒಂದು ಬ್ಯಾಕ್ಗ್ರೌಂಡಿಂದ ಅಲ್ಲದೆ ಇರೋದ್ರಿಂದ, ನಾನ್ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡಿಂದ, ರಿಸರ್ಚ್ ಬ್ಯಾಕ್ಗ್ರೌಂಡಿಂದ ಇರೋದ್ರಿಂದ ಖರ್ಚಾಗೋಷ್ಟು ಹಣವನ್ನು ತೊಗೋತೀವಿ. ಯಾಕೆಂದ್ರೆ ನಮ್ಮದು ಅನುದಾನ ರಹಿತವಾದಂಥ ಕಾಲೇಜು, ಯಾವುದೇ ಅನುದಾನಗಳಿಲ್ಲ. ನಾವೇನು ಪೇರೆಂಟ್ಸಿಂದ ಕಲೆಕ್ಟ್ ಮಾಡ್ತೀವಿ ಅದನ್ನೇ ಸ್ಪೆಂಡ್ ಮಾಡಿ ನಾವು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ರನ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ನಾವು ಕಳೆದ ವರ್ಷ ಕನಿಷ್ಠ ಪಕ್ಷ 5 ಮಕ್ಕಳಿಗೆ ಫ್ರೀ ಸೀಟನ್ನು ಕೊಟ್ಟಿದ್ದೀವಿ. ಅದರಲ್ಲಿ ಮೊದಲನೇ ವರ್ಷ 3 ಮಕ್ಕಳು ಫ್ರೀ ಸೀಟಲ್ಲಿ ಬಂದಿದ್ದಾರೆ. ಅದರಲ್ಲಿ ಒಂದು ಹುಡುಗಿ ಮೆಡಿಕಲ್ಗೆ ಹೋಗಿದ್ದಾಳೆ. ಮತ್ತು ಇನ್ನು 2 ಮಕ್ಕಳು ಒಳ್ಳೊಳ್ಳೆ ಕೋರ್ಸ್ಗಳಿಗೆ ಗ್ರ್ಯಾಜುಯೇಷನ್ ತೊಗೊಂಡಿದ್ದಾರೆ. ಇವಾಗ ಗ್ರ್ಯಾಜುಯೇಷನ್ಗೆ ಎಂಟ್ರಾಗಿದ್ದಾರೆ. ಹೋದ ವರ್ಷ ನಾವು ಫ್ರೀ ಸೀಟ್ ಕೊಟ್ಟಂಥ ಸ್ಟೂಡೆಂಟಲ್ಲಿ ಒಂದು ಸ್ಟೂಡೆಂಟ್ ಮಡಿಕೇರಿ ಇದೆ ಸ್ಟೂಡೆಂಟ್. ಸೊ ನಾವು ಅವರ ಬ್ಯಾಕ್ಗ್ರೌಂಡ್ ನೋಡೋದು ಒಂದು ಹುಣಸೂರು ಸ್ಟೂಡೆಂಟ್. ಅವರ ಬೇಸಿಕಲಿ ನಾವು ಅವ್ರ ಬ್ಯಾಕ್ಗ್ರೌಂಡ್ ನೋಡೋ ಅಂಥದ್ದು ಅವರಲ್ಲಿ ನಿಜವಾಗ್ಲೂ ಝೀಲ್ ಇದೆಯಾ. ಆಮೇಲೆ ನಾವು ಇನ್ನೊಂದು ಬಹಳ ಒಂದು ಮಡಿಕೇರಿಗೆ ಬಹುಶಃ ಜಾಸ್ತಿ ರಿಲೆವೆಂಟ್ ಅಂತ ಅನ್ಕೋತೀನಿ. ತುಂಬ ಒಂದು ಅದ್ಭುತವಾದ ಒಂದು ಸ್ಕೀಮು ಅನೌನ್ಸ್ ಮಾಡಿದ್ದೀವಿ. ಆರಕ್ಷಕರು ಮತ್ತು ಸೇನಾದಳದವರು, ಅಂದರೆ ಫಾರ್ ಸೋಲ್ಜರ್ಸ್ ಆ್ಯಂಡ್ ಪೊಲೀಸ್, ಈ 2 ಡಿಪಾರ್ಟ್ಮೆಂಟ್ಗಳಿಗೆ ನಮ್ಮಲ್ಲಿ ಸ್ಪೆಸಿಫಿಕ್ ಆಗಿ 10 ಸೀಟ್ ರಿಸರ್ವ್ ಇದೆ ವಿತ್ ಕನ್ಸೆಷನ್ ರೇಟ್ಸ್. ತುಂಬ ಕನ್ಸೆಷನ್ ಅಂದರೆ ವೆರಿ ನಾಮಿನಲ್ ಫೀಸ್ ಇಸ್ ಕಲೆಕ್ಟೆಡ್ ಫ್ರಮ್ ದೆಮ್ ಆ್ಯಂಡ್ ದಟ್ ಈಸ್ ಟು ದ ಟ್ಯೂನ್ ಆಫ್ 10 ಸೀಟ್ಸ್. ಸೊ ನಾವು ಎಜುಕೇಷನ್ ಅನ್ನೋದನ್ನು ನಾವು ಹಣನ ಇನ್ವೆಸ್ಟ್ ಮಾಡಿನೇ ತೊಗೋಬೇಕು ಅನ್ನೋದಾದರೂ ಕೂಡ ನಮ್ಮ ಲಿಮಿಟೇಷನ್ ಒಳಗಡೆ ಎಲ್ಲಿವರೆಗೂ ನಾವು ಸಮಾಜಕ್ಕೆ ಪಾಸಿಟಿವ್ ಆಗಿರೋಂಥದ್ದನ್ನು ಕೊಡ್ಬೋದೋ ಅದು ನಾವು ಮಾಡ್ತಾ ಇರೋಂಥ ಮೊದಲನೇ ಕೆಲಸ. ಎರಡನೇದು ಅದಕ್ಕಿಂತ ಹೆಚ್ಚಾಗಿ ಕೊಡ್ತಾ ಇರೋಂಥ ಕ್ವಾಲಿಟಿ ಕೆಲಸ. ಓಕೆ, ನಾವು ಇವಾಗ ನಿಮ್ಗೆ 2 ಕ್ವೆಶನ್ ಏನು, 2 ಕ್ವೆಶನ್, 2 ಪಾರ್ಟ್, ಒನ್ ಕ್ವೆಶನ್ 2 ಬ್ರೇಕ್ ಮಾಡಿ 2 ಪಾರ್ಟ್ ಕ್ವೆಶನ್ ಮಾಡ್ತೀನಿ. ಫಸ್ಟ್ ನೋಡಿದ್ರೆ ಬೇಸಿಕ್ ಎಜುಕೇಷನ್, ಈವನ್ ಚಿಕ್ಕ ಸ್ಕೂಲಲ್ಲಿ ಹೋದ್ರು ಕೂಡ ಬ್ಯಾಂಗ್ಳೂರ್ ಮೈಸೂರು ಸ್ಕೂಲ್ಸ್ ಇದೆ ಹೂ ಚಾರ್ಜ್ ಹೆಫ್ಟಿ ಫೀಸ್. ಮೊನ್ನೆ ನ್ಯೂಸ್ ಪೇಪರ್ ಓದ್ತಾ ಇದೆ, ಸ್ಕೂಲ್ ಇನ್ ಬ್ಯಾಂಗ್ಳೂರ್, ಐ ಡೋಂಟ್ ವಾಂಟ್ ಟು ನೇಮ್ ದ ಸ್ಕೂಲ್ ಇನ್ ಬ್ಯಾಂಗ್ಳೂರ್ ಇಸ್ ಚಾರ್ಜಿಂಗ್ 2.5 lakhs ಫಾರ್ ಅ ನರ್ಸರಿ ಚೈಲ್ಡ್. ಆಯಿತಾ? ಸೊ ವಾಟ್ are your thoughts about it? But what is your university or your college specially providing? ಬೇಸಿಕಲಿ ಎಜುಕೇಷನ್ ಅಂತ ಬಂದಾಗ, ಅದು ಎಜುಕೇಷನಲ್ ಫೀಸ್ ಅಂತ ಬಂದಾಗ ಅದಕ್ಕೊಂದು ಕ್ಯಾಲ್ಕುಲೇಷನ್ ಇರುತ್ತೆ. ಒಬ್ಬ ಮ್ಯಾನೇಜ್ಮೆಂಟ್ ಪರ್ಸನ್ ಆಗಿ ನಾನು ಹೇಳಬೇಕಂದ್ರೆ ಆ ಕ್ಯಾಲ್ಕುಲೇಷನ್ನ ನಮ್ಮ ಸರ್ವೈವಲ್ಗೆ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ, ನಮ್ಮ ವಾಟ್ ಯು ಸೇ ಫ್ಯಾನ್ಸಿಗೆ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ. ಸೊ ನಮ್ಮ ಕ್ಯಾಲ್ಕುಲೇಷನ್ ಸರ್ವೈವ್ಗೆ ಸಂಬಂಧಪಟ್ಟಿದ್ದು. ನಾವು ಏನು ಫೀಸ್ ತೊಗೋತೀವಿ ಅದು ಆ ಕ್ವಾಲಿಟಿಯನ್ನು ಕಾಂಪ್ರಮೈಸ್ ಮಾಡಿದೆ. ಫಾರ್ ಎಕ್ಸಾಂಪಲ್, ಇಫ್ ಐ ಹ್ಯಾವ್ ಟು ಗೋ ಫಾರ್ ಎ ಕ್ವಾಲಿಟಿ ನೀಟ್ ಟೀಚರ್, ಐ ಮೈ ಹ್ಯಾವ್ ಟು ಗಿವ್ ಹಿಮ್ 3,000 to 5,000 per hour. 3,500, 4,000, 5,000ವರೆಗೂ ತಗೊಳ್ಳೋಂಥ ಟೀಚರ್ಸ್ ಇದ್ದಾರೆ. ಸೊ ಟು ಗೆಟ್ ದಟ್ ಕ್ವಾಲಿಟಿ ಐ ವಿಲ್ ಹ್ಯಾವ್ ಟು ಪೇ ದಟ್ ಮಚ್. ದಟ್ ಈಸ್ ದ ಮಾರ್ಕೆಟ್ ಸ್ಟ್ಯಾಂಡರ್ಡ್. ಅದನ್ನು ತಗೊಳ್ಳೋ ಅಂಥದ್ದು ಖಂಡಿತ ನಮ್ಮ ಪ್ರಯಾರಿಟಿ. ಅದಕ್ಕೆ ನಾವು ಯಾವುದೇ ಆ ಪ್ರಯಾರಿಟಿನಲ್ಲಿ ಹಿಂದೆ ಬಿದ್ದಿಲ್ಲ, ಹಿಂದೆ ಬೀಳೋದು ಇಲ್ಲ. ಸೊ ಅದನ್ನು ಡಿವೈಡ್ ಮಾಡಿ ಫೀಸಾಗಿ ಕನ್ವರ್ಟ್ ಮಾಡೋ ಅಂಥದ್ದು ನಾನು ಹೇಳ್ತಾ ಇರೋ ಸರ್ವೈವಲ್ ಕಾನ್ಸೆಪ್ಟ್. ಇನ್ನೂ ಒಂದಿದೆ, ನಾವು ಯಾರೋ ಫ್ರೆಷರ್ನ ರೆಕ್ರೂಟ್ ಮಾಡಿ ಅವ್ರಿಗೆ 500,000 ಕೊಟ್ಟು ನಾವು ಫೀಸ್ ತೊಗೋಬೇಕಾದ್ರೆ 5,000, 6,000 ರೇಂಜಲ್ಲಿ ತಗೊಳ್ಳೋ ಅಂಥದ್ದು. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್, ಇದು ಹಿಡನ್ ಅಜೆಂಡಾಸ್. ಇದು ನಿಮಗೆ ಪಬ್ಲಿಕಲಿ ನೋಡಿದಾಗ ಅರ್ಥ ಆಗೋದಿಲ್ಲ. ಸೊ ಈ ಹಿಡನ್ ಅಜೆಂಡಾಸ್ಗಳನ್ನು ಇಟ್ಕೊಳ್ಳದೆ ಮಾಡ್ತಾ ಇರೋಂಥ ಇನ್ಸ್ಟಿಟ್ಯೂಟ್ಗಳು ಬಹಳ ಕಡಿಮೆ ಇದ್ದಾವೆ. ನಾವು ಅದಕ್ಕೆ ಈ ಸಲ ಒಂದು ಭಾಳ ಅದ್ಭುತವಾದ ಪ್ಲ್ಯಾನ್ ಮಾಡಿದ್ದೀವಿ. ವಿ ಆರ್ ನಾಟ್ ಕಮರ್ಷಿಯಲ್ ಮೈಂಡೆಡ್ ಅನ್ನೋದಕ್ಕೆ ವಿ ಆರ್
this year we'll be putting all our NEET and JEE classes online, and we'll be showing it to each and every student through media also, television media also. So ನಮಗೆ ಅದರಿಂದ ಬರ್ತಕ್ಕಂಥ ಇನ್ಕಮ್ ಬಗ್ಗೆ we don't have any kind of a special consideration. We just want to give all the unprivileged children a privilege. ನಮ್ಮಲ್ಲಿ ಏನು ಖರ್ಚಿದೆ, ಸರ್ವೈವಲ್ಗೆ ಏನು ಬೇಕೋ ಖಂಡಿತ ಅದನ್ನು ನಾವು ಚಾರ್ಜ್ ಮಾಡ್ತೀವಿ. ಸರ್ವೈವಲ್ಗಿಂತ ಜಾಸ್ತಿ ಫ್ಯಾನ್ಸಿ ಚಾರ್ಜಸ್ಸು, ದಟ್ ಈಸ್ ವಾಟ್ ಐ ಆಮ್ ಟೆಲ್ಲಿಂಗ್ ವಿ ಆರ್ ಕನ್ಸಿಡರಿಂಗ್ ದ ಸೊಸೈಟಿ ಅಂತ ಹೇಳಿ. ಅಲ್ಲದೆ ನಾನು ನಿಮಗೆ ಮುಂಚೆನೇ ಹೇಳಿದಂಗೆ ಎಲ್ಲೆಲ್ಲಿ ನಮ್ಮಿಂದ ಸೊಸೈಟಿಗೆ ನಾವು ಕೊಡೋಕ್ಕೆ ಸಾಧ್ಯನೋ ಎಲ್ಲ ಕಡೆನೂ ಕೊಡ್ತಾ ಇದ್ದೀವಿ. 95% ತೊಗೊಂಡಿರೋಂಥ ಸ್ಟೂಡೆಂಟ್ಸಿಗೆ ಕೇವಲ 5,000 ಕಾಲೇಜ್ ಫೀಸ್ ಚಾರ್ಜ್ ಮಾಡ್ತೀವಿ. ಅದು ಪ್ರೈವೇಟ್ ಕಾಲೇಜ್ ವಿತ್ ನ್ಯಾಷನಲ್. ವಿ ಹ್ಯಾವ್ ಗಾಟ್ ಅ ರಿಸಲ್ಟ್ ಆಫ್ 235th ರ್ಯಾಂಕ್, ನೀಟ್ ರ್ಯಾಂಕ್. ಸೊ ಅಂಥ ಒಂದು ಅದ್ಭುತವಾದ ರಿಸಲ್ಟ್ ಕೊಟ್ಟಿರೋಂಥ ಕಾಲೇಜು ಬರೀ 5,000 ಚಾರ್ಜ್ ಮಾಡೋವಂಥದ್ದು ಕಾಲೇಜ್ ಫೀಸು, ರೆಸಿಡೆನ್ಷಿಯಲ್ ಫೀಸು, ಅದರ ಖರ್ಚು ವೆಚ್ಚಗಳನ್ನು ಮಾತ್ರ ತಗೋತೀವಿ. ಮತ್ತು ಕಾಲೇಜ್ ಫೀಸು ಕೇವಲ 5,000 ಚಾರ್ಜ್ ಮಾಡ್ಕೊಂಡು ನಿಮಗೆ ಸಿಗ್ತಾ ಇರೋಂಥದ್ದು ಬಹಳ ವಿರಳ. ಅದರಲ್ಲೂ ನಮ್ಮ ಲಿಮಿಟೇಷನ್ ಇದೆ. 2ನೇ ವರ್ಷ ನಾವು ಸ್ಟಾರ್ಟ್ ಮಾಡಿರೋದು. ಮುಂದೆ ಹೋಗ್ತಾ ನಮ್ಮಲ್ಲಿ ಎಷ್ಟು ಸಮಾಜಮುಖಿಯಾದ ಕಾರ್ಯಕ್ರಮಗಳು ಮಾಡೋಕ್ಕೆ ಸಾಧ್ಯನೋ ಅಷ್ಟು ಕೂಡ ಮಾಡೋದಕ್ಕೆ ವಿ ಆರ್ ಟೋಟಲಿ ಆನ್ ಅವರ್ ಟೋಸ್ ಟು ಡೂ ಎನಿಥಿಂಗ್ ಫೇವರಬಲ್ ಟು ದ ಸೊಸೈಟಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮಾಹಿತಿಗೆ. ಮತ್ತು ಬ್ರೇಕಿಗೆ ಹೋಗೋ ಮುಂಚೆ ಒಂದು ಲಾಸ್ಟ್ ಕ್ವೆಶನ್ ನಿಮಗೆ. ವಾಟ್ ಆರ್ ಯುವರ್ ಫ್ಯೂಚರ್ ಪ್ಲಾನ್ಸ್? ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನು? ಇವಾಗ ಸ್ಟಾರ್ಟ್ ಮಾಡಿ 2-3 ಇಯರ್ಸ್ ಆಗ್ತಾ ಇದೆ. ಸೊ ಫ್ಯೂಚರಲ್ಲಿ ಏನು ಮಾಡಬೇಕಂತ ಇದ್ದೀರಾ? ಬೇಸಿಕಲಿ ನಮ್ಮ ಫ್ಯೂಚರ್ ಪ್ಲ್ಯಾನು ಕರ್ನಾಟಕದಿಂದ ರಿಯಲಿಸ್ಟಿಕ್ ಪಿಕ್ಚರನ್ನು ಕೊಡುವಂಥದ್ದು ಇನ್ ಟರ್ಮ್ಸ್ ಆಫ್ ಸ್ಟೂಡೆಂಟ್ಸ್ ಹೂ ಗೆಟ್ ಇನ್ ಟು ದ ನೆಕ್ಸ್ಟ್ ಹೈ ಕ್ವಾಲಿಟಿ ಎಜುಕೇಷನ್. ನಾನು ಆ್ಯಕ್ಚುಲಿ ಬೀಯಿಂಗ್ ಒನ್ ಆಫ್ ದ contender in the field, I should not be telling these things, but not many institutes give the realistic plan of how many students are gaining into next level. ನಮ್ಮ ಫ್ಯೂಚರ್ ಪ್ಲ್ಯಾನ್, ನಮ್ಮ ಪ್ರೆಸೆಂಟ್ ಪ್ಲ್ಯಾನು ಅಷ್ಟೇ, ಫ್ಯೂಚರ್ ಪ್ಲ್ಯಾನು ಅಷ್ಟೇ ಇರುತ್ತೆ. ಟು ಮೇಕ್ ಸ್ಟೂಡೆಂಟ್ ಬೆಟರ್ ಎಫಿಷಿಯೆಂಟ್ ದ್ಯಾನ್ ಹಿಸ್ SSLC. 2 ಸ್ಟೇಜ್ಗಳು ಲೈಫಲ್ಲಿ, ಸ್ಟೂಡೆಂಟ್ ಲೈಫಲ್ಲಿ. SSLC ಮೊದಲನೇದು, 2ನೇದು PUC. ಮೊದಲನೇದು SSLCನಲ್ಲಿ ನಮ್ಮ ಕಾಲೇಜಿನ ಅಜೆಂಡಾನೇ ಅದು. ನೀವು ಏನು SSLCಲಿ ಮಾರ್ಕ್ಸ್ ಇದೆ ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ ಇದೆ. ಇದಕ್ಕೆ ನಮ್ಮ ಹತ್ರ ಸಾಕಷ್ಟು ಪ್ರೂಫ್ ಇದೆ. ಅದಕ್ಕೆ ಮಾಡೋದಕ್ಕೆ ನಮ್ಮಲ್ಲಿ ಸಾಕಷ್ಟು ಮೆಥಡಾಲಜಿಗಳಿದೆ. ನಮ್ಮದು ಪ್ಲ್ಯಾನ್ ಅಷ್ಟೇ ಅಲ್ಲ, ಇಟ್ಸ್ ದ ಮಿಷನ್ ಆಫ್ ಅವರ್, ಇಟ್ಸ್ ನಾಟ್ ಜಸ್ಟ್ ದ ವಿಷನ್, ಇಟ್ಸ್ ದ ಮಿಷನ್ ಆಫ್ ಅವರ್ ಕಾಲೇಜ್ ಟು ಮೇಕ್ ದೆಮ್ ಸ್ಕೋರ್ ಬೆಟರ್ ಇನ್ ಟರ್ಮ್ಸ್ ಆಫ್ PUC. ಓಕೆ, ಥ್ಯಾಂಕ್ ಯು ಮಿಸ್ ವಿಶ್ವನಾಥ್, ಥ್ಯಾಂಕ್ ಯು ಸೊ ಮಚ್. ಬ್ರೇಕ್ ಹೋಗೋಣ. ಬ್ರೇಕಿಂಗ್ ನಂತರ ಈ ಕಾಲೇಜ್ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ನೋಡೋಣ. ಮತ್ತು ಈ ಕಾಲೇಜ್ನಲ್ಲಿ ಇರೋರು, ಪ್ರಿನ್ಸಿಪಲ್ ಆಗಲಿ ಮತ್ತು ಪ್ರೊಫೆಸರ್ಸ್ ಆಗಲಿ, ಅವ್ರನ್ನ ಸ್ವಲ್ಪ ಭೇಟಿ ಮಾಡೋಣ. ವೆಲ್ಕಮ್ ಬ್ಯಾಕ್ ಆಫ್ಟರ್ ದ ಬ್ರೇಕ್. ನಮ್ಮ ಜೊತೆ ಇದ್ದಾರೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಡಾಕ್ಟರ್ ಕೆಂಪೇಗೌಡ ಅವರು. ಡಾಕ್ಟರ್ ಕೆಂಪೇಗೌಡ ಅವರ ಎಕ್ಸ್ಪೀರಿಯನ್ಸ್ ದೊಡ್ಡ ಎಕ್ಸ್ಪೀರಿಯನ್ಸ್. ಅದು ದ ಎಕ್ಸ್ಪೀರಿಯನ್ಸ್ ಇಸ್ ಓಲ್ಡರ್ ದೆನ್ ಮೀ. 37 years of teaching experience in chemistry, plus he is a PhD in chemistry, and also he's done his masters also. Thank you, doctor, for being here again. Doctor, ವಿಶ್ವನಾಥ್ ಅವರು ಹೇಳಿದ್ರು ನಮಗೆ ಈ ಥರ ಅವ್ರ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಯಾಕೆ ಸ್ಟಾರ್ಟ್ ಮಾಡಿದ್ರು, ಏನಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ. ಇವಾಗ ನಾವು ಇನ್ ಡೆಪ್ತ್ ಹೋಗೋಣ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಬಗ್ಗೆ. ಮಕ್ಕಳ ಜೊತೆ ನಿಮ್ಮ ಟಾರ್ಗೆಟ್ ಏನು? ಈಗ ಪ್ರತಿಯೊಬ್ಬರಿಗೂ ಗೊತ್ತಿರೋ ಹಾಗೆ PUC ನಂತರದ ಸ್ಪರ್ಧಾತ್ಮಕ ಪರೀಕ್ಷೆಗಳು ಏನಿರುತ್ತೋ ಅದು ಜೀವನದಲ್ಲಿ ಅತಿ ಮುಖ್ಯವಾದವು. ಅದು ಸೈನ್ಸ್ ವಿದ್ಯಾರ್ಥಿ ಆಗಿರಲಿ ಅಥವಾ ಕಾಮರ್ಸ್ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ ಆಗಿರಲಿ, ಅವ್ರಿಗೆ ಅವರವರದೇ ಫೀಲ್ಡ್ನ ಅವರವರೇ ರಂಗದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬಹಳ ಮುಖ್ಯವಾದವು. ಉದಾಹರಣೆಗೆ ಸೈನ್ಸ್ ಸ್ಟೂಡೆಂಟ್ಸ್ಗೆ ಹೇಳೋದಾದರೆ ನೀಟ್, JEE, CET ಇವೆಲ್ಲ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಇದ್ದ ಹಾಗೆ ವಿದ್ಯಾರ್ಥಿಗಳಿಗೆ. ಅದೇ ರೀತಿ ವಾಣಿಜ್ಯ ವಿದ್ಯಾರ್ಥಿಗಳಿಗೂ ಸಹ CA CPT ಫೌಂಡೇಶನ್ ಕ್ಲಾಸಸ್ಸು ಸಹ ಟರ್ನಿಂಗ್ ಪಾಯಿಂಟ್ ಇದ್ದ ಹಾಗೆ. ನಾವು ನಮ್ಮ ಕಾಲೇಜು ವತಿಯಿಂದ ಸೈನ್ಸು ಮತ್ತು ಕಾಮರ್ಸು 2 ವಿಭಾಗದ ವಿದ್ಯಾರ್ಥಿಗಳಿಗೆ ಈ ಒಂದು ನಿಟ್ಟಿನಲ್ಲಿ ಆ ವಿದ್ಯಾರ್ಥಿಗಳನ್ನು ನಾವು ಒಂದು ರೈಟ್ ಪಾತಲ್ಲಿ ಪ್ರಿಪೇರ್ ಮಾಡ್ತೀವಿ ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ. ಓಕೆ ಡಾಕ್ಟರ್, ಇವಾಗ ಕಾಂಪಿಟೇಟಿವ್, ಇವಾಗ ಕಾಂಪಿಟೇಷನ್ ಜಾಸ್ತಿ ಇದೆ. ಸೊ ದಟ್ ಕಾಸ್ ಅ ಲಾಟ್ ಆಫ್ ಪ್ರೆಷರ್, ಮಕ್ಕಳ ಮೇಲೆ ಪ್ರೆಷರ್ ಆಗುತ್ತೆ. ಸೊ ನಿಮ್ಮ ಕಾಲೇಜ್ ಟೀಚಿಂಗ್ ಮೆಥಡಾಲಜಿ ಡಿಫ್ರೆಂಟ್ ಆಗಿದೆಯಾ, ಇಲ್ಲಾಂದರೆ ಪ್ರೆಷರ್ ಹಾಕೋ ಥರನೇ ಇದೆಯಾ? ಇಲ್ಲ, ಖಂಡಿತವಾಗಿಯೂ
ನಾವು ಥ್ರೂಔಟ್ ದಿ ಇಯರ್ ಕೋಚಿಂಗ್ ಕ್ಲಾಸಸನ್ನು ಕಂಡಕ್ಟ್ ಮಾಡೋದ್ರಿಂದ ನಾವು ಕೊನೆಯ ಅಕಾಡೆಮಿಕ್ ಇಯರ್ ಎಂಡಲ್ಲಿ ಕಂಡಕ್ಟ್ ಮಾಡಲ್ಲ. 2 ತಿಂಗಳು 3 ತಿಂಗಳು ಇದ್ದ ಹಾಗೆ ಪ್ರಾರಂಭದಿಂದನೂ ನಾವು ಒಂದೊಂದು ಚಾಪ್ಟ್ರ್ ಮುಗಿದ ತಕ್ಷಣ ನಾವು ನೀಟ್ CET ಕ್ಲಾಸಸ್ ಅಥವಾ CHEPT ಕ್ಲಾಸಸನ್ನು ಕಂಡಕ್ಟ್ ಮಾಡೋದ್ರಿಂದ ನುರಿತ ಅಧ್ಯಾಪಕರಿಂದ ನಾವು ನಡೆಸೋದ್ರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಭಾರ ಆಗಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಓಕೆ ಡಾಕ್ಟರ್, ಮತ್ತು ನಿಮ್ಮ ಕಾಲೇಜ್ ಯಾಕೆ ನಮ್ಮ ಕಾಲೇಜು ಅನೇಕ ರೀತಿಯಲ್ಲಿ ಡಿಫ್ರೆಂಟ್ ಖಂಡಿತವಾಗಿಯೂ ಡಿಫ್ರೆಂಟ್. ಇಟ್ಸ್ ಆಲ್ ಬಿಕಾಸ್ ಆಫ್ ಅವರ್ ಕಮಿಟ್ಮೆಂಟು ಒಂದು ರೀತಿನಲ್ಲ, ಎಲ್ಲ ರೀತಿಯಲ್ಲೂ ಅವರ್ ಕಮಿಟ್ಮೆಂಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ದಿ ಅದರ್ಸ್. ಇದರಲ್ಲಿ ನಾವು ವಿದ್ಯಾರ್ಥಿಗಳಿಗೆ ವಿ ವಿಲ್ ಗಿವ್ ಕ್ವಾಲಿಟಿ ಎಜುಕೇಷನ್ ಫ್ರಮ್ ವೆಲ್ ಎಕ್ಸ್ಪೀರಿಯನ್ಸ್ಡ್ ಡೆಡಿಕೇಟೆಡ್ ಟೀಚರ್ಸ್. ಎರಡನೇದಾಗಿ ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ ಮಕ್ಕಳು, ಅವ್ರಿಗೆ ನಾವು ಸೇಫ್ಟಿ, ವಿ ವಿಲ್ ಟೇಕ್ ಸೇಫ್ಟಿ ಇಂಟು ದ ಸೇಮ್ ಆಸ್ಪೆಕ್ಟ್ ಇದರಲ್ಲಿ. ಆಮೇಲೆ ನಾವು ಸೇಫ್ಟಿನೂ ಕೊಡ್ತೀವಿ ಮತ್ತು ಒಳ್ಳೆ ಎಜುಕೇಷನ್ನು ಕೊಡ್ತೀವಿ. ಆದ್ದರಿಂದ ನಾನು ಹೇಳಬಲ್ಲೆ ನಮ್ಮ ಇದನ್ನೇ ಒಂದು ಕಂಪ್ಲೀಟಾಗಿ ಡಿಫರೆಂಟ್ ಅಂತ. ಹಾಗೆಯೇ ಪ್ರತಿಯೊಬ್ಬ ವಿದ್ಯಾರ್ಥಿಯ ಪ್ರೋಗ್ರೆಸ್ ಏನಿದೆ, ಫ್ರೀಕ್ವೆಂಟ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡಿ ಆಗಿಂದಾಗೆ ಮತ್ತು ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡಿ ನಾವು ಪೇರೆಂಟ್ಸ್ಗೆ ಆನ್ಲೈನ್ ಮೂಲಕ ಇಂಟಿಮೇಟ್ ಮಾಡೋಂತಹ ಒಂದು ವ್ಯವಸ್ಥೆನೂ ಇದೆ. ಆದ್ದರಿಂದ ಎಲ್ಲ ಟೀಚಿಂಗ್ ಆಗಲಿ ಟೆಸ್ಟ್ ಆಗಲಿ ಇನ್ನೊಂದಾಗಲಿ ಎಲ್ಲವೂ ಥ್ರೂಔಟ್ ದಿ ಇಯರ್ ಡಿಸ್ಟ್ರಿಬ್ಯೂಟ್ ಆಗೋದ್ರಿಂದ ಯಾವುದೇ ಸಂದರ್ಭದಲ್ಲೂ ಯಾವುದೇ ಮೂಮೆಂಟಲ್ಲೂ ವಿದ್ಯಾರ್ಥಿಗೆ ಭಾರ ಆಗಲ್ಲ ಅಂತ ನಾವು. ಡಾಕ್ಟರ್, ಇವಾಗ ಸೇಫ್ಟಿ ಅಂತ ಹೇಳಿದ್ರಿ, ಸೇಫ್ಟಿ ಈಸ್ ದ ಬಿಗ್ಗೆಸ್ಟ್ ಪ್ರಯಾರಿಟಿ ನೋಡ್ಬೇಕಂದ್ರೆ. ನೋಡಿದ್ರೆ ನ್ಯೂಸಲ್ಲಿ ಎಷ್ಟೋ ವಿಷಯಗಳು ಬರ್ತಾ ಇದೆ. ಇದಾಯಿತು, ಇಲ್ಲಿ ಲಾಸ್ಟ್ ವೀಕ್ 15 ಇಯರ್ ಹುಡುಗಿ ಒಂದು ಡೆಲ್ಲಿಯಲ್ಲಿ ಸೂಸೈಡ್ ಮಾಡಿಕೊಂಡು, ಬಿಕಾಸ್ ಆಫ್ ಪ್ರೆಷರ್. ವೆನ್ ಇಟ್ ಕಮ್ಸ್ ಟು ಸೇಫ್ಟಿ, ನಿಮ್ಮ ಕಾಲೇಜಲ್ಲಿ ಸೇಫ್ಟಿ ಮೆಷರ್ಸ್ ಅಂತ ಏನೇನು ಇಂಪ್ಲಿಮೆಂಟ್ ಮಾಡಿದ್ದೀರಾ? ಸೇಫ್ಟಿ ಮೆಜರ್ಸ್ ಎಲ್ಲ ಇದೆ ನಮ್ಮಲ್ಲಿ. ಮಿನಿಮಮ್ ಏನು ಇರಬೇಕೋ ಅದೆಲ್ಲ ಸೇಫ್ಟಿ ಮೆಜರ್ಸ್ ಇದೆ. ನಾವು ಫಸ್ಟು ಅವರಿಗೆ ವಿದ್ಯಾಭ್ಯಾಸದ ಕಡೆಯಿಂದ ಯಾವುದೇ ರೀತಿಯ ಒಂದು ಒತ್ತಡ ಆಗದಂಗೆ ನೋಡ್ಕೊಳ್ತೀವಿ. ಆ ಥರ ಯಾರಾದರೂ ಒಬ್ಬ ಒತ್ತಡಕ್ಕೆ ಒಳಗಾದರೆ, ಪ್ರೆಷರೈಸ್ ಆದರೆ ಅವನಿಗೆ ಕೌನ್ಸಿಲಿಂಗ್ ಮಾಡಿಸ್ತಕ್ಕಂತಹ ವ್ಯವಸ್ಥೆನೂ ಸಹ ನಮ್ಮಲ್ಲಿದೆ. ಹೌ ಅಬೌಟ್ ಟೀಚರ್ಸ್ ಬ್ಯಾಕ್ಗ್ರೌಂಡ್ ಚೆಕ್ ಇದೆಯಾ ಅವ್ರದ್ದು? ಹಿಂಗೆ ಏನು ಮಾಡ್ತೀವಿ? ಈಗ ಖಂಡಿತವಾಗಿ ಇದೆ. ಟೀಚರ್ಸ್ ಆರ್ ರಿಯಲಿ ಫ್ರೆಂಡ್ಲಿ ಸ್ಟೂಡೆಂಟ್ಸಿಗೆ. ಅವರು ಆ ಥರ ಒಂದು ಇದೆಲ್ಲ ನೋಡಿ ಮಕ್ಕಳ ರೀತಿ ಸ್ಟೂಡೆಂಟ್ಸನ್ನು ನೋಡ್ಕೊಳ್ತಾರೆ. ಅದರಿಂದ ಯಾವುದೇ ಒಂದು ವಿದ್ಯಾರ್ಥಿ ತನಗೇನು ಒಂದು ಕಷ್ಟ ಬಂತೋ ಇನ್ನೊಂದು ಬಂತೋ ಅದನ್ನು ಯಾವುದೇ ಒಬ್ಬ ಟೀಚರ್ ಜೊತೆ ಹಂಚ್ಕೊಳ್ಬೋದು. ಓಕೆ ಸರ್. ಮತ್ತು ಡಾಕ್ಟರ್, ಲಾಸ್ಟ್ ಕ್ವೆಶನ್, ನಿಮಗೆ ಸ್ಪೆಷಲ್ ಕೋಚಿಂಗ್ ಅವೈಲೇಬಲ್ ಇದೆ ನಿಮ್ಮ ಇನ್ಸ್ಟಿಟ್ಯೂಷನಲ್ಲಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಬಿಕಾಸ್ ತುಂಬ ಇನ್ಸ್ಟಿಟ್ಯೂಷನ್ಸ್ ಕೊಡ್ತಾರೆ, ಬಟ್ ವಾಟ್ ಇಸ್ ಡಿಫ್ರೆನ್ಸ್? ಆಲ್ರೆಡಿ ವಿಶ್ವನಾಥ್ ಅವ್ರು ಹೇಳಿದ್ದಾರೆ ನನಗೆ. ಡಿಫ್ರೆನ್ಸ್ ನಿಮ್ಮ ಸರ್ ಬಗ್ಗೆ ಹೇಳಿ. ಇಲ್ಲ, ನಾನಾಗಲೇ ಹೇಳ್ದಂಗೆ ನಾವು ಇದು ಒಂದೊಂದು ಚಾಪ್ಟ್ರು, ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಒಂದೊಂದು ಚಾಪ್ಟ್ರ್ ಕಂಪ್ಲೀಟ್ ಆದಮೇಲೆ ಕ್ಲಾಸಲ್ಲಿ ಆ ಚಾಪ್ಟ್ರಿಗೆ ಸಂಬಂಧಪಟ್ಟಂತೆ ಒಂದು ಡಿಪೆಂಡಿಂಗ್ ಅಪಾನ್ ದಿ ವೆಯ್ಟೇಜ್ ಸಂಬಂಧಪಟ್ಟಂತೆ ನಾವು ನೀಟ್ ಅಥವಾ JEE ಕ್ಲಾಸಸನ್ನು ಈವ್ನಿಂಗ್ ಟೈಮಲ್ಲಿ ಕಂಡಕ್ಟ್ ಮಾಡ್ತೀವಿ. ಆಫ್ಟರ್ ದಿ ಥಿಯರಿ ಕ್ಲಾಸಸ್ ಕಂಡಕ್ಟ್ ಮಾಡ್ತೀವಿ. ರೆಗ್ಯುಲರ್ ಕ್ಲಾಸಲ್ಲಿ ಆ ಪೋರ್ಷನ್ ಆಗದೇ ನೀಟ್ ಕ್ಲಾಸನ್ನು ನಾವು ಮಾಡೋದು ಇದೇ ಬೇರೆ ಅದೇ ಬೇರೆ ಅಂತ ಸಪ್ರೇಟ್ ಮಾಡಲ್ಲ. ಯಾವಾಗ ಇಲ್ಲಿ ಥಿಯರಿ ಮುಗೀತೋ ಆವಾಗ ಮಾತ್ರ ನಾವು ನೀಟ್ ಕ್ಲಾಸ್ ಕಂಡಕ್ಟ್ ಮಾಡೋದ್ರಿಂದ ದಿಸ್ ಥಿಂಗ್ ವಿಲ್ ಮೇಕ್ ದ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ಈಸಿಲಿ ಆ್ಯಂಡ್ ದೇ ಕ್ಯಾನ್ ಫೇಸ್ ದಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಈಸಿಲಿ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ಬ್ರೇಕಿನ ನಂತರ ಪ್ರಿನ್ಸಿಪಲ್ ಹತ್ರ ಮಾತಾಡೋಣ. ನಂಗಡ ಕೂಡ ಉಂಡಿಕ ರಚನಾ ಅಪ್ಪಣ್ಣಮಯ ಇಂಗ SVG ವಿಶ್ವಪ್ರಜ್ಞ PU ಕಾಲೇಜಿൽ ಪ್ರಿನ್ಸಿಪಲ್ ಆಯಿತು ಓಕ್ ಮಾಡೇನುಂಡು. ಸರ್, ಈಗ ನಿಂಗಡ ಬ್ಯಾಕ್ಗ್ರೌಂಡ್ ಎಕ್ಸ್ಪೀರಿಯನ್ಸ್ പിന്നെ നിങ്ങട ಕಾಮರ್ಸ್ ಮಕ್ಕಕ್ಕೆ ಏ ಥರ ಪ್ರಯೋಜನ ಉಂಡು? ನಾನು ಫಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಪೊನ್ನಪೇಟ್ ಸಾಯಿ ಶಂಕರ್ ರೆಸಿಡೆನ್ಷಿಯಲ್ PU ಕಾಲೇಜಲ್ಲಿ 3 ಇಯರ್ಸ್ ಕಾಮರ್ಸ್ ಲೆಕ್ಚರ್ ಆಯಿತು ವರ್ಕ್ ಮಾಡಿ. ಅಲ್ಲಿಂದ ನಾನು 8 ಇಯರ್ಸ್ ಆಳ್ವಾಸ್ PU ಕಾಲೇಜ್, ಅದು ಕೂಡ ರೆಸಿಡೆನ್ಷಿಯಲ್ PU ಕಾಲೇಜ್, ಅಲ್ಲಿ ನಾನು 8 ಇಯರ್ಸ್ ನಡ
ಈ ಸರ್ವಿಸ್ನ ಮಾಡಿ ಅಲ್ಲಿ. ನೆಕ್ಸ್ಟ್ 3 years ಬಂದು ಎಕ್ಸಲೆಂಟ್ PU ಕಾಲೇಜ್ ಮೂಡುಬಿದಿರ್ಲೆ ಕಲ್ಲಬೆಟ್ಟು ಜಾಗತ್ಲು. ಸೊ ಅಲ್ಲಿ ವೈಸ್ ಪ್ರಿನ್ಸಿಪಾಲ್ ಪಿಂಜ ಕಾಮರ್ಸ್ ಡೀನ್ ಆಯ್ತು ಕೆಲಸ ಮಾಡಿ. ಅಲ್ಲಿಂದ ಇಲ್ಲಿ 3 years SVG ವಿಶ್ವಪ್ರಜ್ಞಾ PU ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಯ್ತು ನಡ ಸೇವೆ ಸಲ್ಲಿಸಿಟ್ಟುಳ್ಳ. ನಡ ಎಜುಕೇಷನ್ ಬಂತು ನಡ ಇದು MCOMನ ಮಹಾಜನಸ್ ಕಾಲೇಜಲ್ಲಿ ಮಾಡಿ, BCOMನ ಕಾವೇರಿ ಕಾಲೇಜ್ ಗೋಣಿಕೊಪ್ಪಲ್, PUC ಕಾವೇರಿ ಕಾಲೇಜ್ ಗೋಣಿಕೊಪ್ಪಲ್, ಪಿಂಜ MBA ಪಿಂಜ MA ಇನ್ ಇಕಾನಾಮಿಕ್ಸ್ನ ಇಗ್ನೋ ಯೂನಿವರ್ಸಿಟಿಯಲ್ಲಿ ಮಾಡಿ, ಪಿಂಜ PGDCAನ ಮೂಡುಬಿದರ್ಲೆ ಕಂಪ್ಲೀಟ್ ಮಾಡಿ. ಪಿಂಜ ಈಗ ನಿಂಗೆ ಕೊಡಗರ ಜನ ಆಯ್ತು ನಿಂಗಡ ಕಾಲೇಜರ ಮಕ್ಕಕ್ಕೆ ಏ ಥರ ಫೆಸಿಲಿಟಿ ಕೊಡ್ತಂಡುಳಿರಾ? ഞങ്ങട ಕಾಲೇಜಿൽ ಕೊಡಗರ ಮಕ್ಕಕ್ಕೆ ತುಂಬ ಆದ್ಯತೆ ಕೊಡಪ್ಪ. ಫಸ್ಟ್ ಪ್ರಿಫರೆನ್ಸ್ ಕೊಡಗರ ಮಕ್ಕಳಿಗೆ ഞങ്ങളുടെ ಹಾಸ್ಟೆಲ್ ಕೊಡ್ತಾರುണ്ട്, നല്ല ಹಾಸ್ಟೆಲ್ ಫೆಸಿಲಿಟಿ ഉണ്ട്. ಸೊ ഞങ്ങളുടെ ಕೊಡಗರ ಮಕ್ಕಕ್ಕೆ ಮೈಸೂರು ವಿಶ್ವಪ್ರಜ್ಞಾ PU ಕಾಲೇಜಿൽ ഞങ്ങൾ ಫಸ್ಟ್ ಪ್ರಿಫರೆನ್ಸ್ ಕೊಡ್ತು. എനിക്ക് ನಾನು ഒരു ಕೊಡಗರ ವ್ಯಕ್ತಿ ಅನ್ಕೊಂಡು ನಾ ಅಲ್ಲಿ ಪ್ರಿನ್ಸಿಪಾಲ್ ಆಯಿತು ಅನ್ಕೊಂಡು ನಂಗೆ ಕೊಡಗರ ಮಕ್ಕಳನ್ನ ಪುತ್ತರಿக்கு ಪಿಂಜ ಕೈಲಿ ಹೋದಕ್ಕೆ ಪಿಂಜ ಕಾವೇರಿ ಸಂಕ್ರಮಣಕ್ಕೆ ಮನೆಗೆ ಹಚ್ಚಿದ್ದು ಹಂಗಡ ಅಪ್ಪ ಉಂಡು ಕೂಡ ಅದನ್ನು ಸೆಲೆಬ್ರೇಟ್ ಮಾಡುತ್ತೆ ವಾಪಸ್ ಬಪ್ಪಂಥ ಫೆಸಿಲಿಟಿನ ಕೊಡ್ತಿತ್ತು. ಪ್ಲಸ್ ನಂಗಡ ಕೊಡಗರ ಮಕ್ಕಕ್ಕೆ ಟ್ರೆಡಿಷ್ನಲ್ ಆನ ಫುಡ್ ಕೊಡಗರ ಟ್ರೆಡಿಷ್ನಲ್ ಆನ ಫುಡ್ನ ನಂಗೆ ಅಲ್ಲಿ ವ್ಯವಸ್ಥೆ ಮಾಡಿತ್ತು. ಸರ್ നിങ്ങൾക്ക് ദക്ഷിണ കന്നഡത്തിലും എക്സ്പീരിയൻസ് ഉണ്ട്, പിന്നെ മൈസൂരിലും എക്സ്പീരിയൻസ് ഉണ്ട്. ഇതിൻ്റെ ವ್ಯತ್ಯಾಸ ಎಂತ ಅಂತ ನಿಂಗೆ ಅನ್ವೀರಾ? ಈಗ ದಕ್ಷಿಣ ಕನ್ನಡ ಅಂಚಿಗೆ ಫಸ್ಟ್ ನಂಗೆ ನೋಟದ ಪೋಪದಾಚಿಗೆ ನಂಗಡ ಕೊಡಗರ ಮಕ್ಕಳಿಗೆ ಭಾರಿ ದೂರ ಅದು, ಫಾರ್ ಡಿಸ್ಟೆನ್ಸ್ ಅನ್ನೋಲ್ಲ ಒಂದು. ಸೊ ನಂಗಡ ಮೈಸೂರು ಭಾರಿ ಪಕ್ಕ ಅಪ್ಪ. ಸೆಕೆಂಡ್ ಥಿಂಗ್ ನಂಗಡ ಕ್ವಾಲಿಟಿ ಎಜುಕೇಷನ್ ನಂಗಡಲ್ಲಿ ಉಂಡು, ಓವರ್ ಕ್ರೌಡ್ ನಂಗಡಲ್ಲಿ ಇಲ್ಲ. ಇಂಡಿವಿಜುವಲ್ ಅಟೆನ್ಷನ್ ನಂಗೆ ಕೊಡಪ್ಪ ಮಕ್ಕൾക്ക്. പിന്നെ ಲೆಕ್ಚರ್ಸ್ ಭಾರಿ ಫ್ರೆಂಡ್ಲಿ ഉണ്ട്. പിന്നെ മെജോറിറ്റി ಲೆಕ್ಚರ್ಸ್ ನಂಗೆ ಮಂಗಳೂರು ಲೆಕ್ಚರ್ಸ್ ನಂಗಡ ಮೈಸೂರಲ್ಲೇ ഉണ്ട്. ಸೊ ಅದನ್ನು ಕೊಂಡು ದಕ್ಷಿಣ ಕನ್ನಡದ ಇಂಥ ಫೆಸಿಲಿಟಿ ಕೊಡ್ತೊಂಡು ಏ ಥರದ ಎಜುಕೇಷನ್ ಕೊಡ್ತೊಂಡು ಕ್ವಾಲಿಟಿ ಸೇಮ್ ಕ್ವಾಲಿಟಿ ಎಜುಕೇಷನ್ ನಂಗಡ ಮೈಸೂರಲ್ಲೂ ಕೂಡ ഉണ്ട്. ಈಗ ಕೊಡಗರ ಜನಕ್ಕೆ ನಿಂಗೆ ಏದು ಥರ ಸಂದೇಶ ಕೊಡ್ತೀರಾ? ಸೊ ಕೊಡಗರ ಜನಕ್ಕೆ ಎಂತ ನೋಡ್ಚೆಗಿ ನಿಂಗೆ ದಯವಿಚ್ಚಿದ್ದು ದೂರ ದೂರದ ಜಾಗಕ್ಕೆ ಕೂಡ್ತು ಇದು ಮಾಡೋಣ ಬದಲು ನಂಗಡ ಕಾಲೇಜಲ್ಲೇ ಮೈಸೂರಲ್ಲೇ ವಿಶ್ವಪ್ರಜ್ಞಾ PU ಕಾಲೇಜಲ್ಲಿ ಎಲ್ಲ ಫೆಸಿಲಿಟಿ ಉಳ್ಳಕೊಂಡು ನಿಂಗೆ ನಂಗಡ ಕಾಲೇಜಲ್ಲಿ ಕಾಮರ್ஸுக்கு പിന്നെ സയൻஸுக்கு நல்ல கோச்சிங் உள்ளಕೊಂಡು நல்ல எக்ஸ்பீரியன்ஸ் லெக்சர்ஸ் உள்ளಕೊಂಡು நீங்கள் ಮಕ್ಕಳನ್ನು ನಂಗಡ ಕಾಲೇಜಿಗೆ ಕೂಟೆ ಬಾರಿ. ರೆಸಿಡೆನ್ಷಿಯಲ್ PU ಕಾಲೇಜ್ ಆಯ್ತುಂಡು. ಗರ್ಲ್ಸ್ಗೆ நல்ல ಹಾಸ್ಟೆಲ್ ಫೆಸಿಲಿಟಿ ಉಂಡು ವಿತ್ ಫುಲ್ ಸೆಕ್ಯೂರಿಟಿ, പിന്നെ ಸ್ಟ್ರಿಕ್ಟ್ ಉಂಡು ಕೂಡ. ಈ ಮಂಗಳೂರಲ್ಲಿ ಏದು ಥರದ ಡಿಸಿಪ್ಲಿನ್ ಉಂಡು ದಕ್ಷಿಣ ಕನ್ನಡದ ಅದೇ ಟೈಪ್ ಡಿಸಿಪ್ಲಿನ್ ನಂಗಡಲ್ಲಿ ಉಂಡು. ಸೊ ನಿಂಗೆ ದಯವಿಟ್ಟು ನಂಗಡ ಕಾಲೇಜನ್ನು ವಿಸಿಟ್ ಮಾಡಿ ನಂಗಡ ಕಾಲೇಜರ ಫೀಚರ್ಸ್ನ ನಿಂಗೆ ನೋಡಿದ್ದು ನಿಂಗೆ ಇದು ಮಾಡೋಲ್ಲ ಜಾಯಿನ್ ಮಾಡೋಲ್ಲ.